ದರ್ಶನ್ಗೆ ಸಾಲು ಸಾಲು ಸಂಕಷ್ಟದ ಹಿನ್ನೆಲೆಯಲ್ಲಿ ವಿಜಯಲಕ್ಷ್ಮಿಯವರು ದೈವದ ಮೊರೆ ಹೋಗಿದ್ದಾರೆ. ಮಂಗಳೂರಿನ ಮಂದಾರ ಧರ್ಮ ಚಾವಡಿಯಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ದರ್ಶನ್ ಶೀಘ್ರ ಜೈಲಿನಿಂದ ಹೊರಬರುವಂತೆ ವಿಜಯಲಕ್ಷ್ಮಿ ದೇವರ ಮೊರೆ ಹೋಗಿದ್ದಾರೆ. ದೈವ ವಿಜಯಲಕ್ಷ್ಮಿಯವರಿಗೆ ಅಭಯ ಹಸ್ತ ನೀಡಿದೆ. ವಿಜಯಲಕ್ಷ್ಮಿ ದೇವಸ್ಥಾನದಲ್ಲಿ ಸಾಕಷ್ಟು ಹೊತ್ತು ಇದ್ದು ದೈವದಿಂದ ಅಭಯವನ್ನ ಪಡೆದಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಸಾಕ್ಷಿಗೆ ಬೆದರಿಕೆ. ಪುನೀತ್ ಜೊತೆ ಗೌರವ್ ಕಿರಣ್ ಶೆಟ್ಟಿ ಪಾತ್ರ ಇರೋದು ದೃಢ. ಕೊಲೆ ಪ್ರಕರಣದ ಸಾಕ್ಷಿಗೆ ಬೆದರಿಕೆಯನ್ನ ಹಾಕಿದ್ದ ಪುನೀತ್ ವಾಟ್ಸ್ಆಪ್ ಕರೆ ಮೂಲಕ ಪುನೀತ್ ಜೊತೆ ಸಂಪರ್ಕ ಇತ್ತು ಅನ್ನೋದು ಗೊತ್ತಾಗಿದೆ. ಹೇಗೆ? ಎಫ್ಎಸ್ಎಲ್ ವರದಿಯ ಮೂಲಕ. ಎಫ್ಎಸ್ಎಲ್ ವರದಿಯನ್ನ ಕಾಮಾಕ್ಷಿಪಾಳ್ಯ ಠಾಣೆ ಪೊಲೀಸರು ಪಡ್ಕೊಂಡಿದ್ದಾರೆ. ಪ್ರಕರಣ ದಾಖಲಾಗ್ತಾ ಇದ್ದಂತೆ ಗೌರವ್ ಮತ್ತು ಕಿರಣ್ ತಲೆಮರೆಸಿಕೊಂಡಿದ್ದಾರೆ. ಆರೋಪಿಗಳಿಗಾಗಿ ಪೊಲೀಸರಿಂದ ಶೋಧ ನಡೀತಾ ಇದೆ. ಈಗಾಗಲೇ ಪುನೀತ್, ವೇಣು, ಸುಹಾನ್ ಬಂಧನ ಕೂಡ ಆಗಿದೆ. ಸಾಕ್ಷಿಗೆ ಬೆದರಿಕೆ ಹಾಕಿದ ಪ್ರಕರಣದಲ್ಲಿ ಗೌರವ್ ಶೆಟ್ಟಿ ಬಂಧನವಾದ್ರೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗುತ್ತೆ. ಯಾಕೆಂದ್ರೆ ಈ ರೀತಿ ಸಾಕ್ಷಿಗೆ ಬೆದರಿಕೆ ಹಾಕಿರುವ ಹಿಂದೆ ಪ್ರಭಾವಿ ಮಹಿಳೆಯ ಕೈವಾಡ ಇದೆ ಅನ್ನೋ ಆರೋಪವೂ ಕೂಡ ಕೇಳಿಬಂದಿತ್ತು.